ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡ್ರಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ. ಹಾಗೆಯೇ ದೆನ್ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ ಫೇಶಿಯಲ್ ಬ್ಯೂಟಿ ಟಿಪ್ಸ್. ಸೊ ತುಂಬ ಜನ ಒಂದು ಮನೆಯಲ್ಲೇ ನ್ಯಾಚುರಲ್ ಆಗಿ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ಸೊ ಹಾಗಾಗಿ ನಾನು ಕ್ವಿಕ್ಕಾಗಿ ಮನೇಲಿ ನ್ಯಾಚುರಲ್ ಆಗಿ ಹೇಗೆ ಒಂದು ಫೇಶಿಯಲ್ ಗ್ಲೋ ಬರಲಿಕ್ಕೆ ಮತ್ತು ಪಿಂಪಲ್ಸ್, ಆಕ್ನೆ ಮಾರ್ಕ್ಸ್ ಮತ್ತು ಡಾರ್ಕ್ ಸರ್ಕಲ್ಸ್ ಇದನ್ನೆಲ್ಲ ಹೇಗೆ ರೆಡ್ಯೂಸ್ ಮಾಡಲಿಕ್ಕೆ ನಾವು ಹೋಮ್ ಮೇಡ್ ಫೇಶಿಯಲ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಬಂದಿದ್ದೇನೆ. ಬನ್ನಿ ಗೈಸ್, ಹಾಗಿದ್ರೆ ಇವತ್ತಿನ ವಿಡಿಯೋ ಏನು ಅಂತ ನೋಡೋಣ. ಸೊ ಗೈಸ್, ನಾನಿಲ್ಲಿ ಮೊದಲಿಗೆ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೇನೆ. ನಾನು ಯಾವುದೇ ಸೋಪ್ ಎಲ್ಲ ಯೂಸ್ ಮಾಡೋದಿಲ್ಲ, ಫೇಸ್ ವಾಶ್ ಪೌಡ್ರಿಂದನೇ ನಾನು ಫೇಸ್ ವಾಶ್ ಮಾಡ್ಕೊಳ್ತಕ್ಕಂಥದ್ದು. ಸೊ ಮೊದಲಿಗೆ ಈಗ ಕ್ಲೀನಪ್ ಮಾಡ್ಕೋಬೇಕು. ನಾನು ಕ್ಲೀನಪ್ಗೆ ಯೂಸ್ ಮಾಡ್ತಕ್ಕಂಥದ್ದು ರೋಸ್ ವಾಟರ್ ಮತ್ತು ಕಾಟನ್ಗೆ ಈ ಥರ ರೋಸ್ ವಾಟರ್ನ ಸ್ಪ್ರೇ ಮಾಡಿಕೊಂಡು ನೀಟಾಗಿ ಈ ಥರ ಮುಖನೆಲ್ಲ ಒರೆಸೋ ರೀತಿಯಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಡಸ್ಟ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಈಗ ನಾನು ಫೇಸ್ ಪ್ಯಾಕ್ ಮಾಡಲಿಕ್ಕೆ ಏನೆಲ್ಲ ಯೂಸ್ ಮಾಡ್ತೇನೆ, ರೋಸ್ ವಾಟರ್, ಗ್ಲಿಸರಿನ್ ಮತ್ತು ಫೇಸ್ ವಾಶ್ ಪೌಡರ್. ಈ ಗ್ಲಿಸರಿನ್ ಮತ್ತು ರೋಸ್ ವಾಟರ್ ನಿಮಗೆ ಮೆಡಿಕಲ್ ಶಾಪ್ಸ್ ಮತ್ತು ಜನರಲ್ ಸ್ಟೋರ್ಸಲ್ಲೂ ಸಿಗುತ್ತೆ. ಈ ಒಂದು ಫೇಸ್ ವಾಶ್ ಪೌಡರ್ ಅಂತ ಹೇಳೋದಾದರೆ ನಾನು ಆ್ಯಕ್ಚುಲಿ ಪ್ರೀವಿಯಸ್ ಒಂದು ವಿಡಿಯೋ ಮಾಡಿದ್ದೇನೆ, ಫೇಸ್ ವಾಶ್ ಪೌಡರ್ ಹೇಗೆ ಮನೇಲಿ ಮಾಡೋದು ನ್ಯಾಚುರಲಿ ಅಂತ. ನೀವಿನ್ನೂ ನೋಡಿಲ್ಲ ಅನ್ನೋದಾದರೆ ಹೋಗಿ ನೋಡ್ಕೊಂಡು ಬನ್ನಿ. ಸೊ ಈ ಒಂದು ನ್ಯಾಚುರಲ್ ಫೇಸ್ ವಾಶ್ ಪೌಡರ್ನ ನಾನು ಹೇಗೆ ಫೇಸ್ ಪ್ಯಾಕ್ ಆಗಿ ಬಳಸ್ಕೊಳ್ತೇನೆ ಅಂತಕ್ಕಂಥದ್ದು. ಸೊ 1 ಟೇಬಲ್ ಸ್ಪೂನಷ್ಟು ಫೇಸ್ ವಾಶ್ ಪೌಡರ್, 2 ಡ್ರಾಪ್ ಅಷ್ಟು ಗ್ಲಿಸರಿನ್ ಮತ್ತು ನಮಗೆ ಬೇಕಾಗುವಷ್ಟು ರೋಸ್ ವಾಟರ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಕ್ರೀಮಿ ಕನ್ಸಿಸ್ಟೆನ್ಸಿಯಲ್ಲಿ ನೀಟಾಗಿ ಕಲಿಸ್ಕೋಬೇಕು. ಸೊ ನೋಡಿ, ಈ ರೀತಿಯಾಗಿ ಕ್ರೀಮಿಯಾಗಿ ಅದು ಬರಬೇಕು. ಅದಾದ ನಂತರ ಈಗ ಇದನ್ನು ಫೇಸ್ಗೆ ನೀಟಾಗಿ ಕಣ್ಣಿನ ಸುತ್ತ ಬಿಟ್ಟು ಇನ್ನು ಫೇಸ್ ಪೂರ್ತಿ ಅದನ್ನು ಅಪ್ಲೈ ಮಾಡ್ಕೊಳ್ಳೋಣ. ಸೊ ಈ ಒಂದು ಗ್ಲಿಸರಿನ್ ಮತ್ತು ರೋಸ್ ವಾಟರ್ನ ಈ ಒಂದು ಫೇಸ್ ಪ್ಯಾಕ್ಗೆ ಆ್ಯಡ್ ಮಾಡೋದ್ರಿಂದ ಗ್ಲಿಸರಿನಲ್ಲಿ ಡಾರ್ಕ್ ಸರ್ಕಲ್ಸ್ ಮತ್ತು ಡಲ್ ಸ್ಕಿನ್ ಹೋಗುತ್ತೆ, ಸ್ಕಿನ್ ಶೈನ್ ಆಗಿ ಹೊಳೆಯುತ್ತೆ. ಇದರಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇರೋದಿಲ್ಲ. ಆ್ಯಕ್ಚುಲಿ ನಾನು ಇದರಲ್ಲಿ ನಾನು ಯೂಸ್ ಮಾಡಿರ್ತಕ್ಕಂಥ ಪೌಡರ್ ಬಂದು ನ್ಯಾಚುರಲಿ ನಾನು ಮನೇಲೇ ಯೂಸ್ ಮಾಡ್ಕೊಂಡಿರ್ತಕ್ಕಂಥ ಫೇಸ್ ವಾಶ್ ಪೌಡರ್. ಸೊ ಹಾಗಾಗಿ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಇನ್ನೂ ಆ ವಿಡಿಯೋನ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ಒಂದು ನ್ಯಾಚುರಲ್ ಫೇಸ್ ವಾಶ್ ಪೌಡರ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಅದರಿಂದ ನಿಮ್ಗೆ ಇಷ್ಟೆಲ್ಲ ಯೂಸಸ್ ಇರುತ್ತೆ. ಸೊ ಇದನ್ನು ವೀಕ್ಲಿ ಒನ್ಸ್ ಅಪ್ಲೈ ಮಾಡಿದರೂ ತುಂಬಾ ಒಳ್ಳೆ ಗ್ಲೋ ಸ್ಕಿನ್ನನ್ನು ನೀವು ಪಡ್ಕೊಳ್ಬೋದು. ಸೊ ನೋಡಿ, ಈಗ ಅದನ್ನು ಹಚ್ಚಿದಾದಮೇಲೆ ಫೇಸ್ ಪ್ಯಾಕ್ ಆದಮೇಲೆ 10 ಮಿನಿಟ್ಸ್ ಬಿಟ್ಟು ನೋಡಬೇಕು. ಈ ಥರ ಡ್ರೈ ಆಗಿರುತ್ತೆ ನೀಟಾಗಿ. ಅದೆಲ್ಲ ನೀಟಾಗಿ ಒಣಗಿದ ಮೇಲೆ ನೀಟಾಗಿ ನಾವು ಫೇಸ್ ವಾಶನ್ನು ಮಾಡ್ಕೊಳ್ಬೋದು. ಸೊ ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ ನಿಮಗೆ ಗೊತ್ತಾಗುತ್ತೆ ಮುಖದಲ್ಲಿ ಎಷ್ಟೆಲ್ಲ ಡಲ್ನೆಸ್ ಹೋಗಿ ಎಷ್ಟೆಲ್ಲ ಶೈನಿ ಬಂದಿರುತ್ತೆ ಮತ್ತು ಒಂಥರ ಫೇಸ್ ಆ್ಯಕ್ಟಿವ್ ಆಗಿರುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಯಾವುದೇ ರೀತಿಯಾದಂಥ ಸೋಪನ್ನು ಕೂಡ ಯೂಸ್ ಮಾಡೋದಿಲ್ಲ, ಇದೇ ಫೇಸ್ ವಾಶ್ ಪೌಡರ್ನೇ ನಾನು ಡೈಲಿ ಯೂಸ್ ಮಾಡೋದು. ದೆನ್ ವೀಕ್ಲಿ ಒನ್ಸು ಇದನ್ನೇ ಫೇಸ್ ಪ್ಯಾಕ್ ಆಗಿ ಬಳಸ್ಕೊಳ್ತೇನೆ. ಸೊ ಗೈಸ್, ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್.